ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಬೇಬಿ ಚಾನಲ್. ನಾನು ನಿಮ್ಮ ಪ್ರೀತಿಯ ಶೈಲಾ. ಇವತ್ತು ನಾನು ನಿಮಗೆ ಸರಳವಾಗಿ ಹೇಗೆ ನಾವು ನುಗ್ಗೆಕಾಯಿ ಸೊಪ್ಪನ್ನು ಉಪಯೋಗಿಸಿ ಕ್ಯಾಬೇಜ್ ಜೊತೆ ಪಕೋಡವನ್ನ ತಯಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಈ ರೆಸಿಪಿನ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ತರನು ತಗೊಳ್ಬಹುದು ಅಥವಾ ಮಧ್ಯಾಹ್ನ ಊಟಕ್ಕೂ ಕೂಡ ಇದನ್ನ ನಾವು ಪ್ರಿಪೇರ್ ಮಾಡಬಹುದು. ತುಂಬಾನೇ ಈಸಿ ಆಗಿದೆ ಈ ಒಂದು ಪಕೋಡ ರೆಸಿಪಿ. ಹಾಗೆ ಅಷ್ಟೇ ಒಂದು ಟೇಸ್ಟ್ ಕೂಡ ಸಿಗುತ್ತೆ ನಿಮ್ಗೆ ಈ ಒಂದು ರೆಸಿಪಿಯಿಂದ. ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಯಾಕೆ, ಈ ರೆಸಿಪಿನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನನ್ನ ವಿಡಿಯೋನ ಹೊಸ ಹೊಸ ನೋಟಿಫಿಕೇಶನ್ ನಿಮಗೆ ಪಾಪ್ಅಪ್ ತರ ಮೆಸೇಜ್ ಸಿಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಜಸ್ಟ್ ನುಗ್ಗೆಕಾಯಿ ಸೊಪ್ಪನ್ನು ಕೊಯ್ಕೊಬಂದಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ನಮಗೆ ಸೊಪ್ಪು ಬೇಕಾಗತ್ತೆ ಅಂತ. ಇಲ್ಲಿ ನಾನು ತುದಿಯಲ್ಲಿರುತ್ತಲ್ವ ಅಂದರೆ ಎಳೆಯಾಗಿರುವಂತಹ ನುಗ್ಗೆಕಾಯಿ ಸೊಪ್ಪನ್ನೇ ಜಾಸ್ತಿ ಸೆಲೆಕ್ಟ್ ಮಾಡಿಕೊಂಡು ತಗೊಬಂದಿದ್ದೇನೆ. ಇದನ್ನು ನೀಟಾಗಿ ಈ ಥರ ನಾವು ಕಡ್ಡಿಯಿಂದ ಸೊಪ್ಪನ್ನು ಮಾತ್ರ ಈ ಥರ ಬಿಡಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಬೇರೆಯವ್ರ ಹತ್ರ ಇದನ್ನು ಬಿಡಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಇದು ತುಂಬ ಪೇಷನ್ಸಿಂದ ಮಾಡಬೇಕು, ತುಂಬ ಹೊತ್ತಬೇಕಾಗತ್ತೆ. ಕ್ಯಾಬೇಜನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಅದನ್ನು ನಾನೀಗ ಒಂದು ಪಾತ್ರೆಯಲ್ಲಿ ಕ್ಯಾಬೇಜನ್ನು ಹಾಕ್ಕೊಳ್ತಾ ಇದ್ದೇನೆ, ಕಟ್ ಮಾಡ್ಕೊಂಡಿರುವಂತಹ ಕ್ಯಾಬೇಜನ್ನು. ಇಲ್ಲಿ ಕ್ಯಾಬೇಜ್ ಮತ್ತು ನುಗ್ಗೆಕಾಯಿ ಸೊಪ್ಪಿದೆಯಲ್ಲ, ಎರಡು ಸಮ ಪ್ರಮಾಣದಲ್ಲಿ ನಾವು ತಗೊಳ್ಬೇಕಾಗತ್ತೆ. ಇಲ್ಲಿ ನಾನು ಅರ್ಧ ಕ್ಯಾಬೇಜನ್ನು ಯೂಸ್ ಮಾಡಿದ್ದೇನೆ. ಹಾಗೆ ಅಷ್ಟೇ ಕ್ವಾಂಟಿಟಿಲಿ ನುಗ್ಗೆಕಾಯಿ ಸೊಪ್ಪನ್ನು ತೊಗೊಂಡಿದ್ದೇನೆ. ಇದಕ್ಕೆ ನಾನು 2 ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಅಚ್ಚಕಾರದ ಪುಡಿಯ ಬದಲು ನೀವು ಬೇಕಾದರೆ 4 ರಿಂದ 5 ಮೆಣಸಿನಕಾಯಿ ಬೇಕಾದರೆ ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ 2 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಜೀರಿಗೆಯನ್ನು ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಸಿಗುತ್ತೆ ಪಕೋಡಾಗೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1.5 ಚಮಚದಷ್ಟು ಉಪ್ಪು ಬೇಕಾಗುತ್ತೆ. ನಾನು ತೊಗೊಂಡಂತಹ ಒಂದು ಕ್ವಾಂಟಿಟಿಗೆ 1.5 ಚಮಚದಷ್ಟು ಉಪ್ಪನ್ನು ಸೇರಿಸಿದ ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕಾರ್ನ್ಫ್ಲೋರ್ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಕಮ್ಮಿ ನೀವು ಹಾಕ್ಕೊಳ್ಬಹುದು. ಅರ್ಧ ಕಪ್ ಈ ಒಂದು ಕ್ವಾಂಟಿಟಿಗೆ ಸಾಕಾಗುತ್ತೆ. ಪಕೋಡ ಮಾಡಲಿಕ್ಕೆ ಎಲ್ಲವನ್ನು ಹಾಕಿದ್ವಿ. ಈಗ ಮೇನ್ ಆಗಿರೋದು ಏನು ಅಂದರೆ ಕಡಲೆ ಹಿಟ್ಟನ್ನು ನಾನೀಗ ಹಾಕ್ಕೊಳ್ಬೇಕು. ಇಲ್ಲಿ ಕಡಲೆ ಹಿಟ್ಟು ಸುಮಾರು ಒಂದು 3 ರಿಂದ 4 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಒಂದು 2 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಕಲಸಿ. ನಿಮಗೆ ಗೊತ್ತಾಗುತ್ತೆ ಕಡಲೆ ಹಿಟ್ಟು ಬೇಕಾಗುತ್ತೋ ಇಲ್ವೋ ಅಂತ. ನಾನಿಲ್ಲಿ ಯೂಸ್ ಮಾಡಿದಂತಹ ಒಂದು ಕ್ವಾಂಟಿಟಿಗೆ 4 ಕಪ್ ನಮಗೆ ಕಡಲೆ ಹಿಟ್ಟು ಬೇಕಾಯಿತು. ನೀರನ್ನು ಸೇರಿಸ್ದೇ ಈ ಥರ ನಾವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಉಪ್ಪೆಲ್ಲ ಹಾಕಿರೋದ್ರಿಂದ, ಸೊಪ್ಪು ಹಾಕಿರೋದ್ರಿಂದ ನೀರು ಸ್ವಲ್ಪ ಮಟ್ಟಿಗೆ ಅದು ಬಿಟ್ಕೊಳ್ಳುತ್ತೆ. ಗಟ್ಟಿಯಾಗಿದ್ದರೆ ನಮಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಸಿಗುತ್ತೆ. ನೋಡಿ, ಪಕೋಡ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ಈ ಥರ ನಾವು ಬಿಟ್ಕೊಳ್ಬೇಕು. ಎಣ್ಣೆ ತುಂಬಾ ಅತಿಯಾಗೂ ಕಾಯ್ದಿರಬಾರ್ದು, ಮೀಡಿಯಮ್ ಆಗಿರಬೇಕು ಎಣ್ಣೆ. ನೋಡಿ, ಈ ಥರ ಹಾಕಿದ ತಕ್ಷಣ ಮೇಲೆ ಬರಬೇಕದು. ಈ ಥರ ಎಣ್ಣೆ ಕಾದಿದ್ರೆ ನಮಗೆ ಪಕೋಡ ತುಂಬಾ ಕರೆಕ್ಟಾಗಿ ನಮಗೆ ಸಿಗುತ್ತೆ. ಸ್ವಲ್ಪನೂ ಎಣ್ಣೆ ಆಗಿರಲ್ಲ. ಸೊ ಎಣ್ಣೆ ಚೆನ್ನಾಗಿ ಕಾದ ನಂತರನೇ ನಾವು ಈ ಥರ ಒಂದೊಂದೇ ಪಕೋಡನ ಹಾಕ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಇದೀಗ ರೆಡಿ ಆಗ್ತಾಯಿದೆ ಅಂತ. ಎಣ್ಣೆನೂ ಚೆನ್ನಾಗಿ ಕಾದಿದೆ. ತುಂಬ ಅವಸರದಲ್ಲಿದ್ದೀನಿ. ಇದನ್ನು ಯಾವಾಗ ತಿಂತೀನಿ ಅಂತ ಅನಿಸ್ಬಿಟ್ಟಿದೆ. ಅಷ್ಟು ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇದು. ಇದನ್ನು ಇವತ್ತೇ ನೀವು ಮನೇಲಿ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲಿ ನುಗ್ಗೆಕಾಯಿ ಸೊಪ್ಪಿದ್ರೆ ಮಾತ್ರ. ನೋಡ್ತಾ ಇದ್ದೀರಲ್ವ, ಹಾಗೆ ಇದು ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಈ ಥರ ನಾವು ಪೇಷನ್ಸಿಂದ ಸ್ವಲ್ಪನೇ ತೊಗೊಂಡು ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕಾಗತ್ತೆ. ನೋಡಿ, ಕಲ್ಲರ್ ನಿಮಗೆ ಗೊತ್ತಾಗ್ತಾ ಇರ್ಬೋದು, ರೆಡ್ಡಿಶ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು ಈ ಪಕೋಡ ಕಲರ್, ಆಗ ಇದು ರೆಡಿಯಾಗಿದೆ ಅಂತ ಅರ್ಥ. ಮತ್ತು ನಾವು ಸ್ಟಾರ್ಟಿಂಗ್ ಬಿಟ್ಟಾಗ ಎಣ್ಣೆಯಲ್ಲಿ ಯಾವ ಥರ ನೊರೆ ಬರ್ತಾಯಿತ್ತು, ಈಗ ನೋಡಿ ನೊರೆ ಕಮ್ಮಿ ಆಗಿದೆ ಅಲ್ವಾ, ಇದೀಗ ರೆಡಿಯಾಗಿದೆ ಅಂತ ಅರ್ಥ. ಸೊ ಇದನ್ನು ನಾವೀಗ ಸ್ವಲ್ಪನೇ ರಿಮೂವ್ ಮಾಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಗ್ರೀನಿಶ್ ಆಗಿ. ಕ್ಯಾಬೇಜ್ ಜೊತೆ ಈ ಥರ ನುಗ್ಗೆಕಾಯಿ ಸೊಪ್ಪನ್ನು ಯೂಸ್ ಮಾಡಿದ್ರೆ ಅದರ ರುಚಿನೇ ಬೇರೆ. ನೋಡಿ, ಇದೀಗ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಟೇಸ್ಟು ಕೂಡ ಅಷ್ಟೇ
ಅಷ್ಟೇ ಚೆನ್ನಾಗಾಗುತ್ತೆ. ಇದನ್ನು ಇವತ್ತೇ ನೀವು ಇದನ್ನು ಟ್ರೈ ಮಾಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಈ ಒಂದು ನಾವು ನುಗ್ಗೆಕಾಯಿ ಸೊಪ್ಪಿನ ಪಕೋಡವನ್ನ ರೆಡಿ ಮಾಡಿದ್ವಿ ಅಂತ. ಇನ್ನು ತಡ ಮಾಡಬೇಡಿ, ನಿಮ್ಮ ಮನೇಲಿ ನುಗ್ಗೆಕಾಯಿ ಸೊಪ್ಪಿದ್ರೆ ಈಗಲೇ ಅದನ್ನ ಕಟ್ ಮಾಡಿ ತಗೊಬಂದು ಅದರಿಂದ ಪಕೋಡ ಮಾಡ್ಕೊಡಿ. ನಿಮ್ಮ ಮಕ್ಕಳಿಗೆ ತುಂಬಾ ಅಂದ್ರೆ ತುಂಬಾನೇ ಅದನ್ನ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ನನ್ನ ಚಾನಲ್ ನ ಮೊದಲೇ ಬರೀ ನೋಡ್ತಾ ಇದ್ದೀರಾ, ಹಾಗಾದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾನು ನಿಮ್ಗೆ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ನೇ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.